ಕೋತಿ ತಿಂದು ಮೇಕೆ ಮೂತಿ ಮೇಲೆ ಒರೆಸ್ದಂಗೆ ಯಾರೋ ಕದ್ದಿ ಅವ್ನ ರೂಮಲ್ಲಿ ಇಟ್ಟಿದ್ದಾರೆ ಅಂತಾನ? ಯಾಕಾಗಿರ್ಬಾರ್ದು? ಯಾಕೆ ಹಂಗೆ ಮಾಡಿದಿಂದ ಯಾರಿಗೇನು ಪ್ರಯೋಜನ? ಅದಲ್ಲ ಪ್ರಶ್ನೆ, ಅದು ಸಾಧ್ಯ ಇರ್ಬೋದು ಅಂತ ಹೇಳ್ತಿದ್ದೀನಿ ನಾನು ನಂಬಲ್ಲ. ಸಾಕು ನಿಮ್ಮ ನಾಟಕ. ಆಯ್ತಪ್ಪ, ನಾವು ನಾಟಕ ಆಡ್ತಿದ್ದೀವಿ. ನಾವು ನಾಟಕ ಆಡ್ತಿದ್ದೀವಿ ಅಂತ ಯಾರು ಹೇಳಿದ್ದು ನಿನಗೆ? ಹೇಳು, ಯಾಕೆ ನಿಲ್ಸ್ಬಿಟ್ಟೆ? ಯಾರು ಹೇಳಿದ್ದು ಅಂತ ಹೇಳು. ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ಯಾಕೆ? ಕೇಳಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ಅದೇನೇ ಇರ್ಬೋದು, ಸತ್ಯ ಮುಖ್ಯ. ಯಾರು ಹೇಳಿದ್ರು ಅನ್ನೋದಲ್ಲ. ಇವಾಗೆಲ್ಲ ಸಾಬೀತಾಗಿದೆ ಅಲ್ವಾ? ಯಾರು ಹೇಳಿದ್ರು ಅನ್ನೋದು ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ? ಏನು ಸೇಟ್ ತೀರ್ಸ್ಕೊತೀರ ಅವ್ರ ಮೇಲೆ? ನಾನು ಯಾಕೆ ಸೇಟ್ ತೀರ್ಸ್ಕೊಳ್ಳಿ ಅದಿ? ರಂಜಿತ್, ನನಗೆ ಗೊತ್ತು ಇದರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ. ಅವರೇ ನನಗೆ ಹೇಳಿದ್ದಾರೆ. ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದಿನಿಗೆ? ಅದನ್ನ ನಾನು ಬಿಟ್ಕೊಡಕ್ಕಾಗಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಯಾರ್ದೋ ಮಾತು ನಂಬ್ಕೊಂಡು ನಮ್ಮ ಮೇಲೆ ಆರೋಪ ಮಾಡ್ತಿದ್ಯಾ? ನಮ್ಗಳ ಮಾತು ನಂಬ್ತಿಲ್ಲ ನೀನು. ನಮ್ದೇ ಇರೋಂಥದ್ದೇ ಮೇಲಿಂದ ಮೇಲೆ ನಡೆದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಆಯಿತು, ಹೇಳ್ಬೇಡಪ್ಪ, ಹೇಳ್ಬೇಡ. ಅಲ್ಲ, ನಿನ್ನ ತಲೆಗಿದ್ದೆಲ್ಲ ಯಾರೋ ತುಂಬ ಕಳಿಸಿದಾರಲ್ಲ. ನೀನು ಅವತ್ತು ಸ್ಟೇಷನಲ್ಲಿ ಕೊಳಿತಾ ಇದ್ದಾಗ ನೀನು ರಕ್ಷಿಸೋಕೆ ಯಾಕೆ ಬರಲ್ವಂತೆ ಅವರು? ನೀನು ಮಾಡಿದ ತಪ್ಪಿಗೆ 2-3 ವರ್ಷ ಅನ್ಬೇಲೆಬಲ್ ಶಿಕ್ಷೆ ಆಗ್ತಿತ್ತು ನಿನಗೆ. ಯಾರು ಗೊತ್ತಾ ತಪ್ಪಿಸಿದ್ದಿನ? ಯಾರು? ಆರ್ಯ. ಹೌದು, ಆರ್ಯ. ಅವತ್ತು ನಾನು ಕೇಳ್ಕೊಂಡೆ ಅಂತ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರ ಹತ್ರ ಮಾತಾಡಿ ಅವ್ರು ನಮ್ಮ ಅಣ್ಣ ಅಂತೇಳಿ ಇದೊಂದು ಸರ್ತಿ ಅಪಾಲಜಿ ಲೆಟ್ರ್ ಬರ್ಸ್ಕೊಂಡು ಕಳಿಸ್ಬಿಡಿ ಸರ್ ದಯವಿಟ್ಟು ಅಂತ ಕೇಳ್ಕೊಂಡ. ಯಾರನ್ನು ಯಾವತ್ತೂ ಕಾನೂನು ಚೌಕಟ್ಟಿಂದ ತಪ್ಪಿಸ್ಕೊಳಕ್ಕೆ ಬಿಡದೇ ಇರುವಂಥವನು ಅವತ್ತು ಅವನ ನಿಯಮನ ಅವನೇ ಮುರ್ಕೊಂಡ. ಯಾಕೆ ಹೇಳು? ನಿಮಗೋಸ್ಕರ ಅಂಥವನು ನೀನು ಉದ್ಧಾರ ಆಗಬೇಕು ಅಂತ ಮಾಡಕ್ಕೆ ಕೊಟ್ಟಿದ್ದು ಕೆಲಸದ ದುಡ್ಡನ್ನ ಕದೀತಾನ? ಈಗ 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 ನನಗೆ ಅರ್ಥ ಆಯ್ತು ಏನಾಗಿದೆ ಅಂತ. ಏನು ಅರ್ಥ ಆಯ್ತು ಅಂತ ನಗ್ತಿದ್ದೆ ಹೇಳಿ ನೀನು? 10 ಲಕ್ಷನ ಅವನೇ ಕದ್ದು ಕುಡ್ದು ನಾನು ಆಟೋ ಓಡಿಸ್ಬೇಕಾದ್ರೆ PC-ಗಳನ್ನ ಬೇಕು ಅಂತ ಬಿಟ್ಟು ನಾನು ಅರೆಸ್ಟ್ ಮಾಡ್ತಿದ್ದಾನೆ. ಎಲ್ಲ ಆದ್ಮೇಲೆ ಅವನೇ ನಾನು ಬಿಡಿಸಿದ್ದು ಅಂತ ನಾಟಕ ಮಾಡಿದ್ದಾನೆ. ಸೂಪರ್ ಆಗಿ ಮಾಡಿದ್ದಾನೆ. ಅದೇ ಏನು ಮಾತಾಡ್ತಿದ್ದೆ ನೀನು? ಹಾಗೆ ನಡೆದಿರೋದು. ಅದೇ ನನ್ನ ನಂಬಿಕೆ. ಈ ವಿಷಯದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ನಂಗೆ ಆಶ್ಚರ್ಯ ಇಲ್ಲ. ನಿಮ್ಮ ಕೈವಾಡ ಇದೆ ಅಂತ ಗೊತ್ತಿದ್ದು ನಿಮ್ಮ ಹೆಸರನ್ನ ನಾನು ಬಿಟ್ಕೊಟ್ಟಿಲ್ಲ. ಯಾಕೆ ಬಿಟ್ಕೊಡ್ಲಿಲ್ಲ? ಹೇಳ್ಬಿಡ್ಬೇಕಿತ್ತು. ನನ್ನ ಹೆಂಡತಿ ಅಣ್ಣ ಅನ್ನೋ ಒಂದೇ ಕಾರಣಕ್ಕೆ ಬಿಟ್ಕೊಟ್ಟಿಲ್ಲ. ಓಹೋ, ನಾನು ನಿನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ಬಿಟ್ಬಿಟ್ಟೆ. ಆದರೆ ನೀನು ಕಳ್ಳ ಅಂತ ಹಿಡ್ಕೊಡೋ ಕೊಟ್ಟಿರೋದು ನಿನ್ನ ತಮ್ಮನ್ನ. ಅವನ್ನೇ ಹಿಡ್ಕೊಟ್ಬಿಡ್ತೀಯಾ? ಅವನ ನನ್ನ ಸಂಬಂಧ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವನು ನನ್ನ ತಮ್ಮ ನನ್ನ ಯಾವತ್ತೋ ಮರ್ತಿದ್ದೀನಿ ನಾನು. ಅದೇ ಮರ್ತು ಬಿಡಕ್ಕೆ ಸಂಬಂಧ ಅನ್ನೋದು ಬುದ್ಧಿಯಿಂದ ಹುಟ್ಟಿದ್ದಲ್ಲ, ಮನಸ್ಸಿನಿಂದ ಹುಟ್ಟಿದ್ದಲ್ಲ, ರಕ್ತದಿಂದ ಹುಟ್ಟಿರೋದು. ಅಷ್ಟು ಸುಲಭವಾಗಿ ಕಳ್ಸ್ಕೊಳಕ್ಕಾಗಲ್ಲ ಅದರಿಂದ. ಈ ರೀತಿ ಡ್ರಾಮಾ ಆಡೇ ನನ್ನ ಇಷ್ಟು ದಿನ ಕಟ್ಟಾಕಿದ್ದು. ಇನ್ಮೇಲೆ ಅದೆಲ್ಲ ನಡೆಯಲ್ಲ. ಅದೇ ನೀನು ಯಾಕೆ ನಂಬ್ತಿಲ್ಲ? ಆರ್ಯ ದುಡ್ಡನ್ನ ಕದ್ದಿಲ್ಲ, ಅವನಿಗೆ ಕಳ್ತನ ಮಾಡೋ ಅವಶ್ಯಕತೆನೂ ಇಲ್ಲ. ಅಗತ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ತೊಂದರೆ ಕೊಡಬೇಕು ಅನ್ನೋ ಮನ್ಸು ಮಾತ್ರ ಖಂಡಿತ ಇದೆ. ಇಲ್ಲ ಅಂದಿದ್ರೆ ಅವನ ರೂಮಲ್ಲಿ ಬ್ಯಾಗ್ ಹೇಗೆ ಸಿಕ್ತಿತ್ತು? ಯಾರಾದ್ರೂ ತಂದಿಟ್ರಾ? ಇಲ್ಲ ಅದಾಗೆ ನಡ್ಕೊ ಬಂದ್ಬಿಡ್ತಾ? ಯಾರಾದ್ರೂ ತಂದಿಟ್ಟಿದ್ರು? ಯಾರಿಟ್ರು? ಅದನ್ನೇ ನಾನು ನಿನ್ನ ಕೇಳ್ತಿರೋದು. ಚೆನ್ನಾಗಿದೆ. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಾರಲ್ಲ, ಹಾಗೆ ಕಳ್ಳರನ್ನ ಹಿಡಿಯೋನೆ ಕಳ್ತನ ಮಾಡಿದ್ರೆ ಅವನ ಮೇಲೆ ಯಾರೂ ಅನುಮಾನ ಪಡಲ್ವಲ್ಲ. ಸೂಪರ್. ನೋಡಿ ರಂಜಿತ್, ನೀವೇನೇ ಹೇಳಿದ್ರು ನಾನಂತೂ ನಂಬಲ್ಲ. ಒಂದ್ ವೇಳೆ ನನ್ನ ನಂಬಿಕೆನೇ ಸುಳ್ಳಾಗಿದ್ರು ನನಗೇನು ಬೇಜಾರಿಲ್ಲ. ನಿಮ್ಮ ನನ್ನ ಮಧ್ಯೆ ಇನ್ಯಾವ ಮಾತು ಉಳ್ದಿಲ್ಲ. ನಾನು ಬರ್ತೀನಿ. ಅಯ್ಯೋ ಬಿಡೆ, ಯಾಕೆ ಹಿಂಗ್ ತಿರುಗಿಸ್ತಾ ಇದ್ಯಾ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನೆ? ಇಡೀ ಜಗತ್ತನ್ನೇ ತಿರುಗಿಸ್ತೀರಾ. ನಿಮಗೆ ವಯಸ್ಸಾಗಿದೆ ಅಂದ್ರೆ ನಾನಂತೂ ನಂಬಲ್ಲ ಬಿಡಿ. ಏನು ವಿಷಯ? ಮನೆಯೆಲ್ಲ ಚಿಂದಿ ಚಿತ್ರಾನ್ನ ಆಗೋಗಿದ್ಯಾ? ಖಂಡಿತ. ಯಾಕೆ ಕೇಳ್ತೀರಾ? ಇಲ್ಲಿವರೆಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಈಗ ಎಷ್ಟು ದ್ವೇಷ ಕಾರ್ತಿದಾರೆ ಗೊತ್ತಾ? ಹೌದಾ? ಹೇಳೆ, ಅದೇನು ಅಂತ ಬೇಗ ಹೇಳೆ. ಇದನ್ನ ಕೇಳಬೇಕು ಅಂತ ಇಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೀನಿ. ಹೇಳೆ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ಮೆಚ್ಕೋಬೇಕು ನಿಮ್ಮ ಬುದ್ಧಿವಂತಿಕೆನ. ನೀವು ಮಾಡಿರೋ ಕೆಲಸದಿಂದ ಮನೆ ಎಲ್ಲ ಚಿಂದಿ ಚಿತ್ರಣ ಆಗೋಗಿದೆ. ಎಲ್ಲ ಸಂಬಂಧಗಳು ಪೀಸ್. ಮೊದಲೇ ಆರ್ಯ ಆದಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಈಗಂತೂ
ಆರ್ಯನ್ಗೆ ಚೆನ್ನಾಗಿ ಬೈತಾನೆ ನನ್ನ ದುಡ್ಡನ್ನ ಕದ್ದಿದ್ಯಾ ಅಂತ. ಆರ್ಯ ಏನು ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನಲ್ವಾ. ಹಾಗಾಗಿ ಮಕ್ಕಳಿಬ್ರು ಮಧ್ಯ ಹೀಗಾಗ್ತಿದ್ಯಲ್ಲ ಅಂತ ಆರ್ತಿ ಬೇಜಾರು ಮಾಡ್ಕೊಂಡು ಒಂದು ಮೂರಲ್ಲಿ ಕೂತಿದ್ದಾಳೆ. ಸಾಲದಕ್ಕೆ ಈ ಸೂರ್ಯ ಆರ್ಯನ್ ಪರ ವಹಿಸ್ಕೊಂಡು ಮಾತಾಡ್ತಾನೆ. ಒಟ್ಟಲ್ಲಿ ಒಬ್ರ ಮೇಲೆ ಒಬ್ರು ಜಗಳಕ್ಕೆ ಬೀಳ್ತಿದ್ದಾರೆ. ಇಡೀ ಮನೆ ಬಿರುಕು ಬಿಟ್ಟಿದೆ, ಇನ್ನು ಕೆಳಗೆ ಬೀಳೋದೊಂದೇ ಬಾಕಿ. ಅದು ಮಾತ್ರ ಅಲ್ಲಮ್ಮ, ಏನೋ ತುಂಬ ಒಗ್ಗಟ್ಟು ಅಂತ ಹೇಳ್ತಾ ಇದ್ದಿದ್ದು ನಿರೋಷ ಮತ್ತೆ ಸ್ವಾತಿನೋ ಚೆನ್ನಾಗಿ ಜಗಳ ಆಡ್ತಾರೆ. ನಿನ್ನ ಗಂಡ ಹಾಗೆ ಮಾಡ್ದ, ನಿನ್ನ ಗಂಡ ಹೀಗೆ ಮಾಡ್ದ ಅಂತ. ಗೊತ್ತಲ್ಲ, ವಾರವಾರ್ಗಿತ್ತರ ಜಗಳಕ್ಕೆ ನಿಂತ್ರೆ ಸಂಸಾರ ಏನಾಗುತ್ತೆ ಅಂತ. ಅದು ಮಾತ್ರ ಅಲ್ಲಮ್ಮ, ಅಣ್ಣ ತಂಗಿ ಮಧ್ಯನೂ ಪ್ರೀತಿ ಉಳಿದಿಲ್ಲ ಅಂತೀನಿ. ರಂಜಿತ್ ಹತ್ರ ಹೋಗಿ ನಿರೋಷ ಚೆನ್ನಾಗಿ ಜಗಳ ಆಡಿದಾಳೆ. ರಂಜಿತ್ಗೆ ಆ ದಿನ ಬೈದಿದ್ದಾನೆ. ಒಟ್ಟಲ್ಲಿ ನೀವು ಮಾಡಿದ ಪ್ಲಾನಿಂದ ಇಡೀ ಮನೆ ಶಾಂತಿ ಸರ್ವನಾಶ ಆಗೋಗಿದೆ. ಸತ್ಯ, ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಇಷ್ಟೆಲ್ಲ ಆಯ್ತಾ? ಇಲ್ಲಿಗೆಲ್ಲ ಮುಗೀತುಮ್ಮ. ಇನ್ಮೇಲೆ ನಮ್ಮ ದಾರಿ ಫುಲ್ ಫ್ರೀ. ಮುಗುದಿಲ್ಲ ಕಣೆ, ಕತೆ ಈಗ ಶುರು. ಇನ್ನು ಮುಂದೆ ಆಗೋದನ್ನ ನಮ್ಮ ಮಿಡಿತದಲ್ಲಿ ಇಟ್ಕೋಬೇಕು ನಾವು. ಒಂದು ಸುಳ್ಳಿನ ಮೇಲೆ ನಡೆದಿರೋದಿದೆಲ್ಲ, ಆ ಸುಳ್ಳನ್ನ ನಾವು ಕಾಪಾಡ್ಕೋಬೇಕು. ಅದು ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಮೊದಲಿಗಿಂತ ಹೆಚ್ಚು ಒಗ್ಗಟ್ಟಾಗೋಗ್ಬಿಡುತ್ತೆ ಆ ಮನೆ. ಅದಾಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹತ್ತಿನ ಥರ ನಾವು ಕಾಯ್ತಾ ಇರಬೇಕು. ರಿಲ್ಯಾಕ್ಸ್ ಆಗಬಾರ್ದು. ಅಯ್ಯೋ ಹೌದಾ, ನಾನು ಎಲ್ಲ ಕೆಲಸ ಮುಗೀತು, ಇನ್ನು ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ. ಆ ಬ್ಯಾಗಲ್ಲಿ 5 ಲಕ್ಷ ಮಾತ್ರ ಇತ್ತು, ಆದರೆ ನಾವು ಕಳ್ತನ ಮಾಡಿಸಿದ 10 ಲಕ್ಷ ಅಲ್ವಾ? ಹೌದು, 10 ಲಕ್ಷ ಕಳ್ತನ ಮಾಡಿದ ಬ್ಯಾಗು ನೀನು ಹೇಗೆ ತಂದ್ಕೊಟ್ಯೋ, ನಾನು ಹಾಗೆ ಒಳಗಡೆ ಇಟ್ಟಿದ್ದೀನಿ. ನಾನು ಹಾಗೆ ತಗೊಂಡೋಗ್ತಾನೆ ಆರ್ಯನ್ ರೂಮಲ್ಲಿ ಇಟ್ಟೆ. ಹಾಗಾದ್ರೆ ಆರ್ಯ ಏನಾದರೂ ಎತ್ತಿರ್ಬೋದಾ? ಏನೇ ಹಂಗೆ ನೋಡ್ತಿದ್ಯಾ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ ನೋಡ್ತಿದ್ದೆ ನೀವೆಷ್ಟು ಬುದ್ಧಿವಂತರು ಅಂತ. ಆರ್ಯ, ಏನಿದೆಲ್ಲ? ಏನು ಅಂತ ಹೇಳಿ, ಲೈಫಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕಳ್ಳಂತರ ತಲೆ ತಗ್ಸ್ಬೇಕಾಗೋ ಪರಿಸ್ಥಿತಿ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ದುಡ್ಡನ್ನ ನೀವು ಕದ್ದಿಲ್ಲ ತಾನೆ? ನೀನು ಅನುಮಾನಿಸ್ತಿದ್ದೀಯ. ನಾನೊಬ್ಬ ಪೊಲೀಸ್ ಆಫೀಸರ್, ಇಲಾಖೆಯಲ್ಲಿ ಒಳ್ಳೆ ಹೆಸರಿದೆ. ಇಷ್ಟು ವರ್ಷ ಸರ್ವಿಸಲ್ಲಿ 1 ರೂಪಾಯಿ ಲಂಚನೂ ತಗೊಂಡಿಲ್ಲ. ಅಂಥವನು ಕಳ್ತನ ಮಾಡ್ತೀನ? ಸಾರಿ ಆರ್ಯ, ತಪ್ಪು ತಿಳ್ಕೊಬೇಡಿ. ಇನ್ನೊಬ್ಬಳೇ ಅಲ್ಲ, ಇಡೀ ಜಗತ್ತು ತಪ್ಪು ತಿಳಿತಾ ಇದೆ. ಮನೆಯವ್ರ ಮುಂದೆ ಕಳ್ಳಂತರ ತಲೆ ತೆಗಿಸ್ಬೇಕಾಗೋ ಪರಿಸ್ಥಿತಿ ಅಸಹ್ಯ ಅನ್ಸುತ್ತೆ. ಆ ದುಡ್ಡು ನಮ್ಮ ರೂಮಿಗೆ ಹೇಗೆ ಬಂತು ಮತ್ತೆ? ನನಗೇನು ಗೊತ್ತು, ಅದನ್ನು ನೀನು ಹೇಳಬೇಕು. ಮನೆಯಲ್ಲಿ 3 ಹೊತ್ತು ನೀಂತಾನೆ ಇರೋದು. ನನಗೂ ಗೊತ್ತಿಲ್ಲ ಆರ್ಯ. ರೂಮ್ ಬಾಗಿಲು ಹಾಕೊಂಡು ಓಡಾಡೋ ಅಭ್ಯಾಸ ನನಗಿಲ್ಲ. ಯಾಕಂದರೆ ಎಲ್ಲರೂ ಮನೆಯವರೇ ಅಲ್ವಾ. ರೂಮ್ ಬಾಗಿಲು ಹಾಕೊಂಡು ಓಡಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಹಾಗಿದ್ರೆ ದುಡ್ಡು ಯಾರು ತಂದಿಟ್ಟಿರ್ಬೋದು? ಯಾರು ತಂದಿಟ್ಟಿರ್ಬೋದು? ನನ್ನ ಕಳ್ಳ ಅಂತ ಮಾಡಿ ಸುಖ ಪಡೋರು ಯಾರಿದ್ದಾರೆ ಈ ಮನೆಯಲ್ಲಿ? ಮಾಡಿದರೆ ಆದಿತ್ಯ ಮಾಡಿರ್ಬೇಕು. ಆದರೆ ಅವಂದೇ ದುಡ್ಡು. ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗೆ ತಂದಿರೋ ದುಡ್ಡನ್ನ ನನ್ನ ರೂಮಲ್ಲಿ ಯಾಕೆ ಇಡ್ತಾನೆ? ಅವನು ಮಾಡಿರೋದು ಚಾನ್ಸ್ ಇಲ್ಲ. ಇನ್ಯಾರು ಮಾಡಿರ್ಬೋದು? ಈ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇದೆ. ಒಂದು ಮುಗಿದ್ರೆ ಇನ್ನೊಂದು. ಇದಕ್ಕೆಲ್ಲ ಕೊನೆನೇ ಇಲ್ಲ ಅನ್ಸುತ್ತೆ. ಇದೆ, ಕೊನೆ ಇದೆ. ಅದನ್ನ ನಾನು ಮಾಡ್ತೀನಿ. ಬೇಡ ಆರ್ಯ, ನೀವು ಒಂದು ಮಾಡಿ ಅದು ಇನ್ನೊಂದಾಗಿ ನಿರುಷ ಅದನ್ನ ಬೇರೆ ಏನೋ ಅರ್ಥ ಮಾಡ್ಕೋತಾಳೆ. ಆಮೇಲೆ ಅದನ್ನೇ ಹಿಡ್ಕೊಂಡು ನನ್ನನ್ನು ಹಂಗಿಸ್ತಾಳೆ. ಏನು, ನಿರೋಷ ನಿನ್ನ ಹಂಗಿಸಿದ್ಲ? ಹೌದು ಆರ್ಯ, ನಿರುಷಾಗ್ ನನ್ನ ಬಗ್ಗೆ ತುಂಬ ಸಿಟ್ಟು ಬಂದಿದೆ. ಆ 10 ಲಕ್ಷದ ವಿಚಾರ ನಾನು ನಿಮ್ಗೆ ಹೇಳಿ ನೀವು ಅದನ್ನು ಕಳ್ತನ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆ 10 ಲಕ್ಷ ಬ್ಯಾಂಕ್ ಕಟ್ಟೋಕ್ಕಿಂತ ಮುಂಚೆ ಅವಳು ನಾನು ಒಬ್ಳಿಗೆ ಮಾತ್ರ ಹೇಳಿದ್ದು. ಅದಕ್ಕೆ ನಿನ್ನ ಹಂಗ್ಸೋದ? ನನ್ನ ಅವಮಾನ ಮಾಡೋದು, ನಿನ್ನ ಬೈಯೋದು ಯಾಕೆ ಅಂದರೆ ಇಷ್ಟು ದಿನ ಅವ್ರು ತಪ್ಪು ಮಾಡ್ತಿದ್ರು, ಅವ್ರು ಸಿಕ್ಕಾಕೊಳ್ತಿದ್ರು. ಅದಕ್ಕೆ ಸೇಡ್ ತೀರಿಸ್ಕೊಳ್ತಿದ್ದಾರೆ. ಏನೋ ಗೊತ್ತಿಲ್ಲ,
ಆದರೆ ನಿರೂಷ ನನಗೆ ತುಂಬ ಕೆಟ್ಟದಾಗಿ ಬೈದ್ಲು. ತುಂಬ ಅವಮಾನ ಆಯಿತು ನನಗೆ. ಅದಕ್ಕೆ ನಿನ್ನ ಅವಮಾನ ಮಾಡ್ತಿರೋದು, ನನ್ನ ಅವಮಾನ ಮಾಡ್ತಿರೋದು. ಪರಿಸ್ಥಿತಿನ ಬಳಸ್ಕೊಳ್ತಿದ್ದಾರೆ. 10 ಲಕ್ಷ ಕಳ್ತನಾಗಿದ್ದು ಒಳ್ಳೇದಾಯಿತು, ನಾನು ಕಳ್ಳ ಅಂತ ಅನ್ಸ್ಕೊಂಡೆ, ಅದಕ್ಕೆ ನಮ್ಮನ್ನು ಹಂಗಿಸ್ತಿದ್ದಾರೆ. ಆದರೆ ಇದು ಯಾವುದು ಒಳ್ಳೇದಕ್ಕಲ್ಲ ಆರ್ಯ. ಮನೇಲಿ ಹೀಗಾಗಬಾರ್ದಾಗಿತ್ತು. ಮನೆ ಯಾಕೆ ಹೀಗಾಗ್ತಿದೆ ಅಂದರೆ ಅವ್ರು ಬಂದಿರೋದ್ರಿಂದ. ಅವರು ಮೊದಲು ಮನೆಯಿಂದ ಹೊರಗೆ ಹೋಗ್ಬೇಕು, ಎಲ್ಲ ಸರಿ ಹೋಗುತ್ತೆ. ಮತ್ತೆ ತಪ್ಪು ಮಾಡ್ತಿದ್ದೀರಾ. ಅವ್ರನ್ನ ಮನೆಯಿಂದ ಆಚೆ ಹಾಕೋದ್ರಿಂದ ಪರಿಸ್ಥಿತಿ ಸರಿ ಹೋಗಲ್ಲ. ನಮ್ಮ ರೂಮಿಗೆ ಯಾರು ದುಡ್ಡು ತಂದಿಟ್ರು ಅಂತ ಹುಡುಕ್ಬೇಕು. ಅವ್ರನ್ನ ಈ ಮನೆಯಿಂದ ಆಚೆ ಹಾಕಬೇಕು. ಅವಾಗೆಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ, ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಇದಕ್ಕೆಲ್ಲ ಕೊನೆ ನಾನು ಕಾಣುತ್ತೆ. ಅದಕ್ಕೆ ಯಾಕೆ ಅಷ್ಟೊಂದು ಮನಸ್ಸು ಹಚ್ಕೋತೆ ಬಿಡು ಸೂರ್ಯ. ಆದಿಗೆ ಯೋಗ್ಯತೆ ಇಲ್ಲ ನಿನ್ನ ಹತ್ರ ಹಣದ ಸಹಾಯ ಪಡೆದು ಆಫೀಸ್ ಓಪನ್ ಮಾಡೋಕ್ಕೆ. ನಂಗೆ ಗೊತ್ತಿತ್ತು ನಾನು ದುಡ್ಡು ಕೊಟ್ಟಿದ್ದು ಅಂತ ಗೊತ್ತಾದರೆ ಅವ್ನು ಇಸ್ಕೊಡೋಣ ಅಂತ. ಅದಕ್ಕೆ ನನ್ನ ಹೆಸರು ತರಬೇಡ ಅಂತ ಹೇಳಿದೆ. ಆದಿ ಮುಖದ ಮೇಲೆ ಬ್ಯಾಗ್ ಎಸೋದು ಅನ್ನೋದಕ್ಕಿಂತ ಆರತಿ ಅವ್ರು ಆಡಿದ ಮಾತು ನಂಗೆ ತುಂಬ ಬೇಜಾರಾಯಿತು. ಯಾವ ಮಾತು? ಆರ್ತಿ ಜಗಳ ಆಡ್ತಿರ್ಬೇಕಾದ್ರೆ ಆರತಿಯವರು ನಿಮ್ಮ ಮಲಮಗ ಅಂತ ತಾನೇ ನೀವು ಹೀಗೆಲ್ಲ ಮಾಡ್ತಿರೋದು ಅಂದರು. ನಾನು ಯಾವತ್ತೂ ನನ್ನ ಮನಸ್ಸಿನ ಮೂಲೆಯಲ್ಲೂ ಹಾಗೆ ಅಂದ್ಕೊಂಡಿಲ್ಲ. ಹಾಗೆ ಅನ್ಕೊಂಡಿದ್ರೆ 10 ಲಕ್ಷ ಕೊಡ್ತಿದ್ರಾ? ನಿರೋಷ ಬಂದು ಹೇಳಿದಾಗ ಆದಿ ಮುಂದುವರೆ ಯೋಚನೆ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾದಾಗ ಎಷ್ಟು ಖುಷಿಪಟ್ಟೆ ಗೊತ್ತಮ್ಮ. ಯಾವಾಗಲೂ ಹೀಗೆ ಆಗುತ್ತೆ. ನಾನು ಆರತಿಯವ್ರಿಗೆ ಒಳ್ಳೇದಾಗಲಿ, ಅವರು ಖುಷಿಯಾಗಲಿ ಅಂತ ಏನೇ ಮಾಡಿದ್ರು ಏನೋ ಒಂದು ಎಡವಟ್ಟಾಗೇ ಆಗುತ್ತೆ. ಕೊನೆ ಕೆಟ್ಟವನಾಗೋದು ನಾನೇ. ನಿನ್ನಿಂದಾಗಲಿ ಆರ್ತಿಯಿಂದಾಗಲಿ ಎಲ್ಲ ಕಣೋ ತಪ್ಪಾಗಿರೋದು. ನಿನ್ನ ಟೈಮ್ ಸರಿ ಇಲ್ಲ, ಅದಕ್ಕೆ ಅಲ್ವಾ ಪರಿಹಾರ ಪೂಜೆ ಮಾಡಿಸ್ತಿರೋದು. ಮನಸ್ಸನ್ನ ಗಟ್ಟಿ ಮಾಡ್ಕೊ, ನಾಳೆ ಎಲ್ಲ ಸರಿ ಹೋಗುತ್ತೆ. 1 ಸರಿ 2 ಸರಿ ಆದರೆ ಮಾಡ್ಕೋಬೋದು. ಬಿದ್ದ ಕಡೆನೆ ಮತ್ತೆ ಮತ್ತೆ ಪೆಟ್ಟು ಬೀಳ್ತಿದ್ರೆ. ಅರ್ಪಿತಾ, ನೀ ಸ್ವಲ್ಪ ಸುಮ್ಮನೆ ಇರೋ. ಹೇಳಿ ಪ್ರಭಾಕರ್, ನಿಮಗೆ ನಿಮ್ಮದೇ ಚಿಂತೆ, ಡಿವೋರ್ಸ್ ಕೇಸ್ದಲ್ವಾ? ಸರಿ, ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ. ಎದುರು ಬಂದರೆ ಕೂತು ಮಾತಾಡೋಣ. ಓಕೆ. ಲಾಯರ್ ಕೇಸ್ನ ತುಂಬ ದಿನ ಪೆಂಡಿಂಗ್ ಇಡೋಕ್ಕಾಗಲ್ವಂತೆ. ಹಿಯರಿಂಗ್ ಇದ್ರೆ ಬೇರೆ ಮಾತು, ಇದು ಸೆಟ್ಲ್ಮೆಂಟ್ ಮಾಡಬೇಕು ಅಂತಿದ್ದಾರೆ. ಒಂದು ಸಿಗ್ನೇಚರ್ ಹಾಕಿದ್ರೆ ಮುಗ್ದೋಗ್ಬಿಡುತ್ತಲ್ವಾ? ಅರ್ಪಿತಾ, ಒಂದು ಸೈನ್ ಹಾಕೋದ್ರಿಂದ ಸಂಬಂಧ ಮುಗಿದೋಗೋ ಅಂಥದ್ದಲ್ಲ. ಸೂರ್ಯ, ನಾಳೆ ಲಾಯರ್ ಬಂದಾಗ ಕೇಸ್ನ ಕ್ಯಾನ್ಸಲ್ ಮಾಡಕ್ಕೆ ಹೇಳು. ಅಲ್ಲಮ್ಮನೂ ಇಲ್ಲ, ಗಿಲ್ಲಮ್ಮನೂ ಇಲ್ಲ. ಈ ಡಿವೋರ್ಸ್ ಕತೆ ಶುರುವಾಗಿದ್ಯಾಕೆ? ನಿನ್ನ ಟೈಮ್ ಸರಿ ಇಲ್ಲದಿದ್ದಕ್ಕೆ. ನೀನೇ ಶುರು ಮಾಡಿದೀಯಾ, ನೀನೇ ಮುಕ್ತಾಯ ಮಾಡು. ಇದು ನನ್ನ ಒಬ್ಬನೇ ನಿರ್ಧಾರ ಅಲ್ಲಮ್ಮ. ಈಗ ನಿನ್ನ ನಿರ್ಧಾರ ಏನು? ಡಿವೋರ್ಸ್ ತಗೋತೀಯಾ? ನಿನ್ನ ಜೀವ ಉಳಿಸಿದಾಳೆ. ನಿನ್ನ ದೋಷ ಪರಿಹಾರಕ್ಕಾಗಿ 48 ದಿನಗಳ ಕಾಲ ಪೂಜೆ ಮಾಡ್ತಾ ಇದ್ದಾಳೆ. ಅಂಥವಳನ್ನ ನೀ ಕಳ್ಕೊತೀಯಾ? ಈಗ ನಿರ್ಧಾರ ನನಗೆ ಬಿಡು. ಆರ್ತಿ ಈ ಮನೆ ಸೊಸೆಯಾಗಿದ್ದಾಳೆ, ಆಗಿರ್ತಾಳೆ ಅಷ್ಟೇ. ಆದಿ, ಅರ್ಪಿತವ್ರೆ ಬನ್ನಿ ಕೂತ್ಕೊಳ್ಳಿ. ಇನ್ನೂ ನಿದ್ದೆ ಬಂದಿಲ್ವಾಪ್ಪ? ಒಂಥರ ಖುಷಿ, ಒಂಥರ ನೋವು, ಒಂಥರ ಬೇಜಾರು. ಯಾಕೋ ನಿದ್ದೆನೇ ಬಂದಿಲ್ಲ. ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಯಾರಾದ್ರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಮುಂದೆ ಇನ್ನೂ ಒಳ್ಳೇದಾಗತ್ತೆ. ತುಂಬ ಥ್ಯಾಂಕ್ಸ್. ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನನಗೆ ಗೊತ್ತಾಗಿದ್ದು.
ಇದೆಲ್ಲ ಒಂದು ಪ್ಲ್ಯಾನ್ ಆರ್ಯ ಮಾಡಿದ್ದು ನನ್ನ ಟ್ರಾವೆಲ್ಸ್ ಓಪನ್ ಆಗದೆ ಇರಲಿ ಅಂತ. ಅದರಲ್ಲಿ ಏನಿದೆಯಪ್ಪ, ನನಗೆ ನೀನು ಆರ್ಯ ಇಬ್ಬರು ಒಂದೇನೆ. ನಾನು ಯಾವತ್ತಿದ್ರೂ ನ್ಯಾಯದ ಪರ. ನನ್ನ ಟ್ರಾವೆಲ್ಸಿಗೆ ಒಳ್ಳೇದಾಗಲಿ ಅಂತ ಹರಿಸಿದ್ರಿ. ನೀವು ಬರ್ತೀರಾ ನನ್ನ ಟ್ರಾವೆಲ್ಸ್ ಓಪನಿಂಗ್ ಹೀಗೆ ಅಂದ್ಕೊಂಡಿದ್ದೆ. ಹೊರಟಿದ್ನಪ್ಪ, ನಿಂಗೆ ಗೊತ್ತಲ್ವಾ, ನಾನು ಬಂದರೆ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಮೊದಲೇ ಅವರೆಲ್ಲರಿಗೂ ನನ್ನ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ ಅಂತ. ನಾನು ಅಲ್ಲಿಗೆ ಬರದೇ ಇದ್ರೇನಂತೆ, ಯಾವಾಗಲೂ ನೀನು ಚೆನ್ನಾಗಿರೋ ಅನ್ನೋ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರುತ್ತೆ. ನಿಮಗೂ ಒಳ್ಳೆ ಮನಸ್ಸಿದೆ. ಅದೆಲ್ಲ ಬಿಡಪ್ಪ. ಅದಿ, ನಾನು ನಿಂಗೊಂದು ವಿಷಯ ಹೇಳೋಣ ಅಂತ ಬಂದೆ. ಹೇಳಿ. ಸದ್ಯ ಸ್ಥಿತಿಲಿ ನೀವೇನೇ ಹೇಳಿದ್ರು ನಾನು ಒಳ್ಳೇದಕ್ಕಾಗಿರುತ್ತೆ, ನನ್ನ ಬೆಳವಣಿಗೆಗಾಗಿರುತ್ತೆ. ಹೇಳಿ. ಅಷ್ಟು ನಂಬಿಕೆ ಇದ್ರೆ ಸಾಕಪ್ಪ. ನಿನಗೆ ಈ ಮನೇಲಿರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಇಷ್ಟ ಆಗದಿರೋರ ಮಧ್ಯೆ ಜೀವನ ಮಾಡೋದು ಎಂಥ ಪರಿಸ್ಥಿತಿ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಬಿಡಿ, ಅದೆಲ್ಲ ಹೇಗೋ ಅಭ್ಯಾಸ ಆಗೋಗಿದೆ. ಹೊಚ್ಚುಚ್ಚು ಮಾತುಗಳು, ಕೆಟ್ಟ ದೃಷ್ಟಿಗಳು ಎಲ್ಲ ಅಭ್ಯಾಸ ಆಗೋಗಿದೆ. ಹೌದಪ್ಪ, ನನ್ನ ಪರಿಸ್ಥಿತಿನೂ ಅದೇ. ನಿನಗಾದರೆ ನಿನ್ನ ಜೊತೆ ನಿಮ್ಮ ಅಮ್ಮ ಇದ್ದಾರೆ. ಅವ್ರು ಹುಷಾರಾದ್ಮೇಲೆ ಇವತ್ತೆಲ್ಲ ನಾಳೆ ಅವ್ರನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನಿನಗಿದೆ. ಆ ನಂಬಿಕೆ ನಿಜ ಆಗುತ್ತೋ ಇಲ್ವೋ ಅದು ಬೇರೆ ವಿಚಾರ. ಯಾಕಾಗಲ್ಲ? ಅಮ್ಮ ಡಿವೋರ್ಸಿಗೆ ಫೈಲ್ ಮಾಡಿದ್ದಾರೆ, ಸೂರ್ಯ ಅವರು ಡಿವೋರ್ಸಿಗೆ ಫೈಲ್ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಹಿಯರಿಂಗ್ ಕೊಡ್ತಾರೆ, ಅವತ್ತಾಗುತ್ತೆ. ಅದೇನಪ್ಪ ನಿನ್ನ ಭ್ರಮೆ? ಈ ವಿಚಾರ ಹೇಳೋದಕ್ಕೆ ನಿನ್ನ ಹತ್ರ ಬಂದೆ. ನಾಳೆ ಸೂರ್ಯ ಅವರು ಲಾಯರ್ನ ಬರಕ್ಕೆ ಹೇಳಿದಾರಂತೆ. ಅವ್ರು ಅಪ್ಲೈ ಮಾಡಿರೋ ಡಿವೋರ್ಸ್ ಕೇಸ್ನ ವಾಪಸ್ ತಗೊಳ್ಳೋ ನಿರ್ಧಾರ ಮಾಡಿದಾರಂತೆ. ಅದೇಗಾಗುತ್ತೆ? ಸೂರ್ಯ ಅವ್ರು ಬೇಡ ಅಂದರೆ ನಮ್ಮಮ್ಮ ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾರೆ. ಹಾಗಂತ ನೀನು ಅಂದ್ಕೊಂಡಿದ್ಯಾ ಅದಿ? ಇವ್ರಗಳ ಪ್ಲಾನೇ ಬೇರೆ. ಇಲ್ಲ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ನಮ್ಮಮ್ಮ ಈ ವಿಷಯದಲ್ಲಿ ಹಿಂದೆ ಸರಿಯಲ್ಲ. ಆದರೂ ತುಂಬ ಥ್ಯಾಂಕ್ಸ್ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಇದರಿಂದ ನಾನು ಎಚ್ಚೆತ್ಕೋತೀನಿ. ನಾವು ಒಂದು ಕೆಲಸ ಅಂತೂ ಮಾಡೇ ಮಾಡ್ತೀನಿ. ಏನಪ್ಪ? ಅಮ್ಮ ಡಿವೋರ್ಸ್ ಕೊಡಲೇಬೇಕು ಅಂತ ಬಲವಾಗಿ ನಿಂತ್ಕೋಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ಏನಪ್ಪ, ನಿಮ್ಮ ವಿಚಾರ, ನಿಮಗೆ ಬಿಟ್ಟಿದ್ದು. ಹೇಗೆ ಬೇಕಾದ್ರೂ ನಿರ್ಧಾರ ತಗೊಳ್ಳಿ. ನನಗೆ ವಿಷಯ ತಿಳಿತು, ನಿಂಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೆ. ಪಾಪ ತುಂಬ ಸುಸ್ತಾಗಿರ್ತೀಯ, ಮಲ್ಕೋ, ರೆಸ್ಟ್ ತಗೋ. ಗುಡ್ ನೈಟ್. ನಮಸ್ಕಾರ. ನಮಸ್ತೆ ಮೇಡಮ್. ಕೂತ್ಕೊಳ್ಳಿ. ನಿಮ್ಮ ಕೆಲಸನ ಹಗುರ ಮಾಡ್ತೀನಿ ನಾನೀಗ. ಹೇಳಿ ಮೇಡಮ್. ಕೆಲಸ ಎಂಥದ್ದೇ ಆದರೂ ಸರಿ, ಅದಕ್ಕೆ ಸರಿಯಾಗಿ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನೋದೇ ನನ್ನ ಆಸೆ. ಸೂರ್ಯನು ಬಂದ್ಬಿಡ್ತಾನಿರಿ. ಸೂರ್ಯ, ಸೂರ್ಯ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಡಿವೋರ್ಸ್ ಕೇಸ್ ನಿಮಗೆ ತುಂಬ ದೊಡ್ಡದಾಗಿರ್ಬೇಕಲ್ವ? ತೊಡಕು ಅಂತೇನಿಲ್ಲ ಸರ್. ಸಾಮಾನ್ಯವಾಗಿ ಕೆಲವೊಂದು ಕೇಸಲ್ಲಿ ವಿಚಾರಣೆ ಶುರು ಹೊತ್ತಿಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸು, ಕೆಲವೊಂದು ಗಲಾಟೆಗಳು, ಕನ್ಫ್ಯೂಷನ್ಸ್ ಇರುತ್ತೆ. ಕಡೆಗೆ ಇತ್ಯರ್ಥ ಆದಮೇಲೆ ಎಲ್ಲ ಕೇಸು ಕ್ಲೋಸ್ ಆಗುತ್ತೆ. ನಿಮ್ಮ ಕೇಸಲ್ಲಿ ಹಾಗಾಗಲಿಲ್ಲ ಬಿಡಿ. ಇದುವರೆಗೂ ಯಾವ ತೊಂದರೆನೂ ಇರಲಿಲ್ಲ. ನೀವಿಬ್ಬರು ಒಟ್ಟಿಗೆ ಬಂದು ಸೈನ್ ಹಾಕಿಬಿಟ್ರೆ ಕೇಸ್ ಕ್ಲೋಸ್ ಆಗುತ್ತೆ. ಆದರೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕಾನೂನಿನ ಪ್ರಕಾರ ಇತ್ಯರ್ಥ ಒಂದಾಗ್ಲೂಬಹುದು, ಬೇರೇನೂ ಆಗ್ಬೋದು. ಸಂಬಂಧ ಮುರಿಯೋಕ್ಕೆ ಮುಂಚೆ ತುಂಬ ವಿವೇಚನೆ ಮಾಡಬೇಕು. ಖಂಡಿತ ಮೇಡಮ್. ಕೋರ್ಟ್ ಕೂಡ ಅದಕ್ಕೆ ರಾಜಿ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡುತ್ತೆ. ಕೋರ್ಟ್ ಮಾಡೋಕ್ಕಾಗದೇ ಇರೋದನ್ನ ಪರಿಸ್ಥಿತಿ, ಕಾಲ ಮಾಡಿಸ್ಬಿಡುತ್ತೆ. ಅಂಥ ಬೆಳವಣಿಗೆ ಆಗಿದೆ ಮೇಡಮ್. ಹೌದು. ಅಮ್ಮನ ಸಲಹೆ ನಾವು ಡಿವೋರ್ಸ್ ತಗೋಬಾರ್ದು ಅನ್ನೋದು ನಮಗೂ ಅದೇ ಸರಿ ಅಂತ ಅನ್ನಿಸ್ತಾ ಇದೆ. ಬಹಳ ಸಂತೋಷ ಸರ್. ಕೇಸ್ ವಿತ್ಡ್ರಾ ಮಾಡ್ಕೊಂಬಿಡೋಣ. ಸಾರಿ, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೋರ್ಟ್ ಟೈಮ್, ರಿಸೋರ್ಸಸ್ನೆಲ್ಲ ಹಾಳು ಮಾಡಿದೆ ಅನಿಸುತ್ತೆ. ಎಲ್ಲ ಟೈಮು ಸರ್. ಪರವಾಗಿಲ್ಲ ಬಿಡಿ ಸರ್. ಇವತ್ತೇ ಎಲ್ಲ ಫಾರ್ಮಾಲಿಟೀಸನ್ನು ಮುಗಿಸ್ಬಿಡೋಣ. ಸರ್, ಈ ಪೇಪರ್ಸ್ಗೆ ಸೈನ್ ಹಾಕಿ ನಾನು ನಾಳೆನೇ ಕೋರ್ಟಿಗೆ ಸಬ್ಮಿಟ್ ಮಾಡಿ ನಿಮ್ಮ ಕೇಸನ್ನು ವಜಾ ಮಾಡಿಸ್ಬಿಡ್ತೀನಿ.
ಆಯಿತು ಸರ್, ಇನ್ನು ಈ ಡಿವೋರ್ಸ್ ಕೇಸು ವಜಾ ಆಯಿತು ಅಂತಲೇ ಇಟ್ಕೊಳ್ಳಿ. ಹಲೋ, ನಾನು ನಿಮ್ಮ ಅಪೋನೆಂಟ್ ಸೂರ್ಯ ಅವ್ರ ಮನೇಲಿದ್ದೀನಿ. ಯಾಕೆ? ಹೌದಾ? ಆಗಲಿ ಬಿಡಿ, ಇನ್ನೇನು ಮಾಡೋದು, ನೋಟಿಸ್ ಬರಲಿ ಬಿಡಿ. ಸರ್ ಏನಾಯ್ತು ಸರ್? ನಮಗೆ ಸಂಬಂಧಪಟ್ಟಿದ್ದಲ್ಲ ತಾನೆ? ಸಾರಿ ಟು ಸೇ ದಿಸ್, ಆರ್ತಿ ಅವ್ರ ಲಾಯರ್ ಕೇಸ್ಗೆ ಡೇಟ್ ತೊಗೊಂಡಿದ್ದಾರೆ. ನಾವು ಅವತ್ತು ಕೋರ್ಟಿಗೆ ಹಾಜರಾಗೋಕ್ಕೆ ನೋಟಿಸ್ ಕಳಿಸ್ತಾರಂತೆ.